ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ ಒಂದು ದೇವಸ್ಥಾನಗಳ ಯಾತ್ರೆಯನ್ನು ಹೊರಟಿದ್ದೀವಿ. ಇವಾಗ ನಾವು 66ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಟ್ಟು 290 ದೇವಸ್ಥಾನಗಳಿದೆ. ಈ ದೇವಸ್ಥಾನ ಇದೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹೊಸಳ್ಳಿ ಅಂತ ಒಂದು ಗ್ರಾಮದಲ್ಲಿ. ಇಲ್ಲಿನ ವೀರಭದ್ರೇಶ್ವರ ದೇವಾಲಯ ನೀವೇನು ನೋಡ್ತಾ ಇದ್ದೀರಾ, ಇದು 2000 ಇಸ್ವಿನಲ್ಲಿ ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ನೋಡ್ಬೋದು ದೇವಸ್ಥಾನದ ಹೊರಭಾಗದಲ್ಲಿ ಫುಲ್ಲು ಮಂಟಪದಿಂದ ಮಾಡಿದ್ದಾರೆ. ಇದು ಹಳೆ ಕಂಬಗಳಿವು. ಒಂದು ಸರಿಸುಮಾರು ಒಂದು 15ರಿಂದ 20 ಕಂಬಗಳಿಂದ ಒಂದು ಮಂಟಪ ಇದೆ. ಇವರ ಪುರೋಹಿತರು ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದಾರಂತೆ ಇಲ್ಲಿ. ಹಂಗಾಗಿ ಅವರು ನಾಳೆ ಮತ್ತೆ ಸಿಗ್ತಾರೆ ಅಂತ ಅಂದರು. ನಾವಿಲ್ಲಿ ಇವಾಗ ನೋಡ್ಬೋದು ಶಿಲಾಶಾಸನ, ಶ್ರೀ ಮಂಜುನಾಥಾಯ ನಮಃ, ಶ್ರೀ ಧರ್ಮಸ್ಥಳದವರು ಮತ್ತು ಸರ್ಕಾರ ಎರಡು ಸೇರಿ 2000 ನಿಮಿಷ ಅಂದರೆ ಸರಿಸುಮಾರು 25 ವರ್ಷದ ಹಿಂದೆನೇ 2 ಲಕ್ಷ ಖರ್ಚು ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ಇವಾಗ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಒಳಪಟ್ಟು ಪೂಜೆಗೆ ಇದಾಗ್ತಾ ಇದೆ. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಹೊಸದಾಗಿ ಕಾಂಕ್ರೀಟನ್ನು ಹಾಕಿದ್ದಾರೆ, ನೀವು ನೋಡ್ಬೋದು. ಇನ್ನೊಂದು ಪಕ್ಕದಲ್ಲಿ ಏನಾದರೂ ಫಂಕ್ಷನ್ಗೆ ಅಂತ ಏನೋ ಹಾಲ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇನ್ನೂ ಕೆಲಸನೇ ಮಾಡ್ತಾ ಇದ್ದಾರೆ, ಇನ್ನು ವೆಲ್ಡಿಂಗ್ ಕೆಲಸ ಎಲ್ಲ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ. ಬನ್ನಿ ಒಂದು ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ. ಇದು ದೇವಸ್ಥಾನ ಊರಿಂದ ತುಂಬ ಹೊರಗಡೆ ಇದೆ. ಇದೇನೋ ಸುತ್ತ ನೋಡ್ಬೋದು, ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ, ಒಂದು ಚಿಕ್ಕ ಬೆಟ್ಟಗಳಿದೆ. ಬೆಟ್ಟ ಮಧ್ಯದಲ್ಲಿ ದೇವಸ್ಥಾನ ಇದಿದೆ. ನಾವು ಇಲ್ಲಿ ಬಂದು ಒಂದು ಸರಿಸುಮಾರು ಒಂದು ಅರ್ಧ ಗಂಟೆ ಸುಮ್ಮನೆ ಪ್ರಶಾಂತವಾಗಿ ಕೂತ್ಕೊಂಡ್ವಿ. ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಹಾಗಾಗಿ ಟೈಮು ವೇಸ್ಟ್ ಆದರೂ ಪರವಾಗಿಲ್ಲ, ನಮಗೆ ಒಂದು ನೆಮ್ಮದಿ ಇದೆ ಅಂತೇಳಿ ಒಂದು 10 ನಿಮಿಷ ಕೂತ್ಕೊಂಡು, ನೀವು ನೋಡ್ಬೋದು ಡ್ರೋನ್ನ ಹಾರಿಸಿ ಇಲ್ಲಿ ಆ ಒಂದು ಮನಸ್ಸಿಗೆ ಒಂದು ಈ ಬೆಳಗಿಂದ ಹೋಗಿದ್ದ ದೇವಸ್ಥಾನಗಳಲ್ಲಿ ಇದೊಂದು ಖುಷಿ ತಂತು ನಮಗೆ. ಹಾಗಾಗಿ ಇಲ್ಲೇ ಒಂದು 10 ನಿಮಿಷ 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನೋಡ್ತಾ ಇದ್ದೀರಾ. ದೇವಸ್ಥಾನ ತುಂಬ ಹಳೆ ದೇವಸ್ಥಾನ. ಅದನ್ನು ಜೀರ್ಣೋದ್ಧಾರ 2000ನೇ ಇಸ್ವಿನಲ್ಲೇ, ಅಂದರೆ ನಾವು ಊಹಿಸೋಕ್ಕಾಗಲ್ಲ. 25 ವರ್ಷದಿಂದನೇ ಬಂದು ಇಲ್ಲಿನ ಧರ್ಮಸ್ಥಳ, ಎಲ್ಲಿನ ಈ ಹೊಸಳ್ಳಿ ಅಂತ ಒಂದು ಗ್ರಾಮ. ಆ್ಯಕ್ಚುಲಿ ಈ ಹೊಸಳ್ಳಿ ನಮಗೆ ತುಂಬ ಕನ್ಫ್ಯೂಸ್ ಆಯಿತು. 2-3 ಹಳ್ಳಿ ತೋರಿಸ್ತಾ ಇತ್ತು. ಕೊನೆಗೆ ಓಡಾಡ್ಕೊಂಡು ಇಲ್ಲಿ ಬಂದ್ವಿ. ತುಂಬ ಅದ್ಭುತವಾಗಿದೆ ದೇವಸ್ಥಾನ, ಚೆನ್ನಾಗಿದೆ. ಇಲ್ಲಿ ಬನ್ನಿ ಇಲ್ಲಿ ಅದು ಶಿಲಾಶಾಸನ ಅನಿಸುತ್ತೆ. ಫುಲ್ಲು ಸೌದೋಗ್ಬಿಟ್ಟಿದೆ, ಏನೂ ಕಾಣಿಸಲ್ಲ. ಇಲ್ಲಿ ನೋಡ್ಬೋದು ಸೂರ್ಯ ಚಂದ್ರರು ಮಾತ್ರ ಕಾಣಿಸ್ತಾ ಇದ್ದಾರೆ. ನೋಡಿ, ಇದು ಸೂರ್ಯ, ಇದು ಚಂದ್ರ, ಇಲ್ಲೇನೂ ಇಲ್ಲ. ಇಲ್ಲೊಂದು ಕೆಳಗಡೆ ಒಂದು ಶಾಸನ ಇದೆ. ಹಾಗೆಯೇ ಮಳೆ ನೀರು ಬಂದರೆ ಹೇಗೆ ಕೆಳಗಡೆ ಹೋಗೋದಕ್ಕೆ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದಂಥ ವ್ಯವಸ್ಥೆಗಳನ್ನು ನೋಡಿ. ಕಲ್ಲಿಂದನೇ ಬನ್ನಿ ಒಳಗಡೆ ಹೋಗ್ಬೋದು. ಒಳಗಡೆ ಬಂದರೆ ನೋಡ್ಬೋದು ಎಲ್ಲ ಕಲ್ಲಿನಿಂದನೇ ಕಂಬಗಳಲ್ಲಿ. ಇದಕ್ಕೆ ಯಾವುದೇ ರೀತಿ ಇಟ್ಟಿಗೆ ಆಗಲಿ, ಸಿಮೆಂಟ್ ಆಗಲಿ ಅಥವಾ ಕಬ್ಬಣ ಆಗಲಿ ಏನು ಬಳಸಿಲ್ಲ. ಕಂಬಗಳನ್ನು ಹಾಗೆ ನಿಲ್ಲಿಸಿ ಮೇಲೆ ಚಪ್ಪಡಿ ಕಲ್ಲುಗಳನ್ನು ಹಾಕಿ ನಿಲ್ಲಿಸಿದ್ದಾರೆ. ನಾವು ನೋಡ್ಬೋದು. ತುಂಬ ಚೆನ್ನಾಗಿದೆ ಮತ್ತು ಪ್ರಶಾಂತವಾಗಿದೆ. ಖುಷಿ ಆಯಿತು ದೇವಸ್ಥಾನ ನೋಡಿದಾಗ. ಒಂದು ನಮಗೇನು ಪಾಸಿಟಿವ್ ಅನ್ನೋದು ಇಲ್ಲಿ ನೋಡಿದ್ವಿ. ಪುರೋಹಿತರು ಬೆಳಗ್ಗೆ ಬರ್ತಾರೆ ಅಂತಂದರು. ಹಾಗಾಗಿ ಹೊರಗಡೆಯಿಂದನೇ ದೇವರ ದರ್ಶನ ಮಾಡ್ಕೋತಾ ಇದ್ದೀವಿ. ವೀರಭದ್ರಾಯ ನಮಃ. ಇಲ್ಲಿಗೆ ನಮ್ಮ ಪಾಂಡವಪುರ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮುಗಿದಿದೆ. ಮುಂದೆ ನಮ್ಮ ಪಯಣ KR ಪೇಟೆ ಕಡೆಗೆ. ನೋಡ್ತಾ ಇರೋರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.